ಹೋಗ್ತಿದ್ವಿ. ಆಸ್ ನಿಮಗೆ ನಾವು ನೆನ್ನೆ ಹೇಳಿದ್ರಿ ಹೋಗ್ತೀವಿ ಇವತ್ತು ನಂದಿ ಹಿಲ್ಸ್ ಅಂತ. ಬಟ್ ಇವತ್ತು ನಾವೇನಿದ್ರೆ ಬೆಳಗ್ಗೆ ಹೋಗೋಣ. ಬೆಳಗ್ಗೆ ನಾನು ಹೇಳೇ ಇದ್ದೆ ನಿನ್ನೆನೆ ನಾವು ಚಾನ್ಸೇ ಎಲ್ಲ ಹೋಗೋದು ಬೆಳಗ್ಗೆ ಹೋಗೋದಂತ. ಬಟ್ ನಾನು ಎದ್ದೇ ಇದ್ದೆ, ಇವರೇ ಎದೊಳಿಲ್ಲ, ಯಾರೋ ಇಲ್ಲ. ನಾನು ಒಬ್ಬಳೇ ಎದೊಳಿದ್ದೆ, ನಾನು ಅವ್ರನ್ನ ಎಕ್ಸ್ನೇ ಆದರೂ ಎದೊಳಿಲ್ಲ. ಇವಾಗ ಹೋಗ್ತಿದ್ದೀವಿ ಆಫ್ಟರ್ನೂನ್ 1 hour ನಂದಿ ಹಿಲ್ಸ್ ಒಳಗೆ. ಇವಾಗ ಒಳ್ಳೆ ತಿನ್ಬಿಟ್ಟೆ ಎಲ್ಲರೂ ಚೆನ್ನಾಗಿ ಫುಲ್ಲು ಎಲ್ಲ ಮಾಡಿಬಿಟ್ಟೆ ಬಂದಿದ್ದೀವಿ. ಆಫ್ಟರ್ನೂನ್ ಹೋಗ್ತಿರೋದು. ಇವಾಗ ಅಲ್ಲಿ ಹೋಗ್ತೀವಿ, ರೀಚ್ ಆಗ್ತೀವಿ, ಮತ್ತು ಈಗ ವ್ಯೂ ತೋರಿಸ್ತೀವಿ. ಸೊ ಸ್ಟೇ ಟ್ಯೂನ್. ಅಲ್ಲೋಗಿ ರೀಚ್ ಆಗ್ಬಿಟ್ಟು ತೋರಿಸ್ತೀನಿ ಎಲ್ಲ ವ್ಯೂ. ಸೊ ಗೈಸ್ ಆಲ್ಮೋಸ್ಟ್ ದೇರ್, ನಾವೆಲ್ಲ ಸ್ವಲ್ಪ ರೀಚೇ ಆಗ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಇದೆ ಹೋಗೋಕ್ಕೆ. ಅದಾದ್ಮೇಲೆ ರೀಚ್ ಆಗ್ಬಿಡ್ತೀವಿ ನಂದಿ ಹಿಲ್ಸ್. ಅದ್ಕೊಳ್ಳಿ, ನೀವು ತಿನ್ಬಿಡಿ. ಇವಾಗಂತೂ ಫುಲ್ ಮೌಂಟನ್ಸೇ ಇದೆ, ವ್ಯೂ ನೋಡಿ. ಗೈಸ್ ನಾವೆಲ್ಲ ರೀಚ್ ಆಗ್ಬಿಟ್ಟಿದ್ದೀವಿ ನಮ್ಮ ಪ್ಲೇಸಲ್ಲಿ, ನಂದಿ ಹಿಲ್ಸ್. ಬಟ್ ಇಲ್ಲಿ ನಾವಿರೋದು ಎಲ್ಲಿ ಅಣ್ಣ ಹೇಳ್ತಾರೆ, ಹೇಳ್ರಿ ಅಣ್ಣ ಎಲ್ಲಿದ್ದೀವಿ? ಟಿಪ್ಪು ಸುಲ್ತಾನ್ ಇದು. ಟಿಪ್ಪು ಸುಲ್ತಾನ್ ಮನೆನಾ? ಟಿಪ್ಪು ಸುಲ್ತಾನ್ ಅಲ್ಲ, ಇದು ಏನೋ ಹೆಸರು ಅವ್ರದ್ದು ಗೊತ್ತಿಲ್ಲ. ಅವ್ರ ಹೆಸರು ಇಲ್ಲಿ ಬೋರ್ಡಲ್ಲಿ ಮನುಷ್ಯ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ ಬೋರ್ಡಲ್ಲಿ ಬರ್ದಿದೆ ಅಂತೆ. ಬಟ್ ಅಲ್ಲಿ ಹೋಗೋಷ್ಟರಲ್ಲಿ ನಮ್ಗೆ ಕೆಪಾಸಿಟಿ ಇಲ್ಲ ಫುಲ್ಲು. ಗೈಸ್ ಇದೆ ಟಿಪ್ಪು ಸುಲ್ತಾನ್ ಮನೆ. ಇಲ್ಲ ಟಿಪ್ಪು ಸುಲ್ತಾನ್, ಇಲ್ಲಿ ಬರ್ದಿದೆ ನೋಡಿ, ಟಿಪ್ಪು ಸುಲ್ತಾನ್ ಸಮ್ಮರ್ ರೆಸಿಡೆನ್ಸಿ ಇದೆ. ಸಮ್ಮರ್ ರೆಸಿಡೆನ್ಸಿ ಟಿಪ್ಪು ಸುಲ್ತಾನ್ದು. ಮತ್ತು ಒಳಗಡೆ ಅಂತ ಹೋಗೋಕ್ಕಾಗಲ್ಲ, ಮೇ ಬಿ ಫುಲ್ ಲಾಕ್ ಇದೆ. ಬಟ್ ಬೆಲ್ಲು ಮತ್ತು ಇನ್ನೊಂದು ಜಾಗ ನಾವಲ್ಲಿ ಹೋಗ್ತೀವಿ. ಇನ್ನೊಂದು ಅಲ್ಲಿ ಒಂದು ಜಾಗ ಇದೆ, ಎಲ್ಲಿ ಅವ್ರು ಸ್ನಾನ ಮಾಡ್ತಿದ್ರು. ಅಲ್ಲಿ ಹೋಗೋಣ. ಅಲ್ಲಿದ್ದು ಫುಲ್ ವ್ಯೂ ತೋರಿಸ್ತೀನಿ. ಫಸ್ಟ್ ನೋಡೋಣ. ಗಾಯ್ಸ್ ನಾವು ಹೊರಗಡೆ ಬಂದಿದ್ದೀವಿ. ಇದು ಒಂದು ಡೋರ್ ಇಲ್ಲಿ ಯು ಆರ್ ಅಂಡರ್ CCTV ಅಂತ. ನಾವೆಲ್ಲ CCTV ಒಳಗಡೆ ಇರೋದು. ಬಟ್ ನಾವೆಲ್ಲ ಬಂದಿರೋದು ಟಿಪ್ಪು ಸುಲ್ತಾನ್ ಮನೆ ಒಳಗೆ. ಇದು ಒಂದು ಡೋರ್. ಫುಲ್ಲು ಟಿಪ್ಪು ಸುಲ್ತಾನ್ ಮನೆ ಮಸ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ಗಾಳಿ ಫ್ರೆಂಡ್ಸ್, ಇದು ಯಾರ್ದು ಫ್ರೆಂಡ್ ಕಳೆದೋಗಿದೆ. ನಿಮ್ಮದೇ ಫ್ರೆಂಡ್ ಅಂದರೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ನನಗೆ. ಇವಾಗ ಈ ಮಂಕಿ ನಾನು ನೋಡ್ತಿದ್ದೆ. ಇವಾಗ ನನ್ನ ಫೋನಲ್ಲಿ ಅದ್ರ ಬೇರೆ ಅದು ಸ್ವಲ್ಪ ಇದೆ ರಿಂಗ್ ಥರ. ಅದನ್ನು ನೋಡಿದ್ದೆ ಅದು ಬಂದ್ಬಿಡುತ್ತೆ ಹಿಡಿಯೋಕ್ಕೆ ನನಗೆ ಅನಿಸ್ತಿದೆ. ಗೈಸ್ ನೋಡಿ, ಇದೇ ಒಂದು ಜಾಗ ಎಲ್ಲಿ ಟಿಪ್ಪು ಸುಲ್ತಾನ್ ಸ್ನಾನ ಮಾಡ್ತಿರ್ತಿರು. ಪ್ರೀ ವೆಡ್ಡಿಂಗ್ ಶೂಟ್ ಆಗ್ತೈತೆ ಅನ್ಕೊತೀನಿ. ಬಟ್ ಮಸ್ತಾಗಿದೆ ಫ್ರೆಂಡ್ಸ್, ಎಲ್ಲ ರಿಚ್ ಫುಲ್ಲು ಪಾಶ್. ಇಷ್ಟು ದೊಡ್ಡ ಜಾಗದಲ್ಲಿ ಓನ್ಲಿ ಟಿಪ್ಪು ಸುಲ್ತಾನ್ ಸ್ನಾನ ಮಾಡೋಕ್ಕೆ. ಫುಲ್ ಫೈನಲ್ ವ್ಯೂ, ಲಾಸ್ಟ್ ವ್ಯೂ. ಅದಾದ್ಮೇಲೆ ಡೈರೆಕ್ಟ್ ಮೇಲೆ ಅಷ್ಟೇ. ಇದೇ ಲಾಸ್ಟ್ ವ್ಯೂ ಗೈಸ್. ನನಗೆ ಒಂದು ಥಿಂಗ್ ಅರ್ಥ ಆಗ್ತಿಲ್ಲ. ನಮ್ಮಮ್ಮದ ಏಜ್ ಆಗ್ಬಿಟ್ಟಿದೆ ಸರಿ, ಅವ್ರಿಗೆ ಅವ್ರ ಸುಸ್ತಾಗ್ತಿದೆ. ನಂದಂತೂ ಅರ್ಧ ಏಜು ಆಗಿಲ್ಲ, ಆದರೂ ತಲೆ ಸುತ್ತೈತೆ. ಸುಸ್ತಾಗ್ತೈತೆ. ಎಷ್ಟು ಚಿಕ್ಕದು ಮನೆ ಕಾಣಿಸ್ತಿದೆ ಅಲ್ಲ. ನಮ್ಮಮ್ಮ ಅವ್ರು ಹೇಳ್ತವ್ರೆ ಫುಲ್ಲು ವ್ಯೂ ತೊಗೊಳಕ್ಕೆ ನಿಮಗೋಸ್ಕರ ಎತ್ಕೊಳ್ಳಿ. ನೋಡಿ ನಾವೆಲ್ಲ ಬಂದುಬಿಟ್ಟಿದ್ದೀವಿ ಆ್ಯಕ್ಚುಲ್ ನಂದಿ ಹಿಲ್ಸ್ ಮೇಲೆ. ಮತ್ತು ನಮ್ಗೆ ಇಲ್ಲಿ ಒಂದು ನಂದಿದು ಸ್ಟ್ಯಾಚ್ಯೂ ಇದೆ. ಮತ್ತು ಇದು ಫುಲ್ ವ್ಯೂ. ಇಲ್ಲಿ ಸ್ವಲ್ಪ ಬಳೆ ಎಲ್ಲ ಹಾಕಿದ್ದಾರೆ, ಅದು ಸ್ವಲ್ಪ ಡೇಂಜರ್ ಕಾಣಿಸ್ತಿದೆ. ಬಟ್ ದಿಸ್ ಇಸ್ ವಾಟ್. ಮತ್ತು ನಾನು ಒಂದು ಹೂ ಹಾಕ್ಕೊಂಡ್ಬಿಟ್ಟೆ ಆ್ಯಸ್ ಆಲ್ವೇಸ್. ಮತ್ತು ಇದು ಇಷ್ಟು ಚೆನ್ನಾಗಿದೆ ನೋಡೋಕ್ಕೆ. ದಿಸ್ ಇಸ್ ಅವರ್ ಫಸ್ಟ್ ಸ್ಟೇಜ್ ದಟ್ ವಿ ಹ್ಯಾವ್ ರೀಚ್ಡ್. ಇದು ಒಂದಿಂದ ಗೊತ್ತಾಗ್ಬಿಡುತ್ತೆ ನಾವೆಲ್ಲ ರೀಚ್ ಆಗ್ಬಿಟ್ಟಿದ್ದೀವಿ ಅಂತ. ಇವಾಗ ಸ್ವಲ್ಪ ಇನ್ನೂ ಮೇಲೆ ಹೋಗ್ಬೇಕು ಗಾಯ್ಸ್. ತಲೆ ಫುಲ್ಲು ನೋಡ್ಬಿಡಿ ಸ್ವಲ್ಪ. ಏನಣ್ಣ ಹೂವು ನಿಮ್ಗೆ ತುಂಬ ಚೆನ್ನಾಗಿದೆ. ಇಲ್ಲಿ ಮಾತಾಡೋದು ಸರ್ ರಾಜ್ಕುಮಾರ್. ಅದು ಗೊತ್ತೇ ಇದ್ದಿಲ್ಲ. ಗೊತ್ತಾ, ಎಲ್ಲಿ ನಿಂತ್ಕೊಂಡ್ರೆ ಎಲ್ಲಿ ಎಲ್ಲ ಮಜಾನೆ ಅಂತೆ, ಮಜನೆ ಯಾರು ಇವರೆಲ್ಲ. ಸೊ ಗೈಸ್ ಫೈನಲ್ ಡೆಸ್ಟಿನಿ ರೀಚ್ ಆಗಿಬಿಟ್ಟಿದ್ದೀವಿ ನಾವು. ಸೊ ಇದೇ ಎಲ್ಲಿ ನಾವೆಲ್ಲ ಬೆಳಗ್ಗೆ ಬಂದಿದ್ರೆ ಇಲ್ಲಿ ಫುಲ್ ಫಾಗ್ ಇರ್ತಾಯಿತ್ತು. ಇದೇ ಫೈನಲ್ ಡೆಸ್ಟಿನೇಷನ್ ನಮ್ಮದು. ಬಟ್ ಮಸ್ತಾಗಿದೆ. ಇಲ್ಲಿ ಸನ್ಸೆಟ್ ಆಗ್ತಿದೆ ಬಿಟ್ಟು ಇನ್ನೂ ಮಸ್ತಾಗಿದೆ ಫೇಸ್ ಮಾಡೋಕ್ಕೆ. ಐಸ್ ಕ್ರೀಮ್ ತಿಂತಿದ್ದೀವಿ ಅಂದ್ಬಿಟ್ಟು ನನ್ನ ಬಾಯಿ ತುದುಲ್ತಿದ್ದೆ, ಸ್ವಲ್ಪ ತುದುಲ್ತಿದ್ದೆ. ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಸ್ವಲ್ಪ ಇಲ್ಲಿ ಫಾಗಲ್ಲ ಆಗಿದ್ರೆ ಆವಾಗ ಮೀಟ್ ಆಗೋಣ. ಆರ್ ಯು ರೆಡಿ? ನಿಮ್ಮನ್ನ ತೋರ್ಸೋಕ್ಕೆ ನಾನು ಇಷ್ಟು ಕಷ್ಟಪಟ್ಟು ಮೇಲೆ ಬಂದೆ. ಇದೇ ಒಂದು ತೋರ್ಸೋಕ್ಕೆ ಪ್ಲೀಸ್. ಸೊ ಗೈಸ್ ನಾವೆಲ್ಲ ಇಲ್ಲಿ ಸನ್ರೈಸ್ ನೋಡೋಕ್ಕೆ ಬಟ್ ನೋಡ್ಕೊಂಡು ಸನ್ಸೆಟ್ ಹೋಗ್ತಾಯಿದ್ದೀವಿ. ಬಟ್ ಅದು ಮಸ್ತಾಗಿತ್ತು ನೋಡೋಕ್ಕೆ.
ಇವಾಗ ಇದೆಲ್ಲ ನೋಡಿದಾದ್ಮೇಲೆ ಫುಲ್ಲು ಸುಸ್ತಾಗ್ಬಿಟ್ಟು ಇವಾಗ ಮನೆಗೆ ಹೋಗ್ತಿದ್ದೀವಿ. ಸದ್ಯಕ್ಕೆ ಇವತ್ತದು ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಜೈ ವ್ಲಾಗ್. ಶ್ರೀರಾಮ್. ಜೈ ಹರ ಹರ ಮಹಾದೇವ್. ಜೈ ಮಹಾಕಾಲ.